ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಫೆಬ್ರವರಿ 7ನೇ ತಾರೀಕದು ಪ್ರಮುಖ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇರುತ್ತೆ ನೋಡ್ರಿ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಇವು KS ಆಗಿರ್ಬೋದು, PSI, PC ಇನ್ನಿತರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರು ತಯಾರಿ ನಡೆಸ್ತಿದ್ದಾರೋ ಅಂಥವರಿಗೆ ಹೆಲ್ಪ್ಫುಲ್ ಆದ ಒಂದು ವಿಡಿಯೋ ಆಗಿರ್ತದೆ ನೋಡ್ರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಬಂದಿದ್ದು ನೋಡ್ರಿ. 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಡಾಕ್ಟರ್ ಹಂಸಲೇಖ ಅವರು. ಏನಪ್ಪ ಅಂತಂದರೆ 17ನೇ ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದರ ಬಗ್ಗೆ ನೋಡೋದಾದರೆ ಸರಿಯಾದ ಉತ್ತರ ಯಾವುದಾಗಿತ್ತು? ಸಿ ಆಗಿತ್ತು ನೋಡ್ರಿ, ಹಂಸಲೇಖ ಅವರು. 17ನೇ ಒಂದು ಏನು ಬ್ರೀಫ್ಸ್ ಇದೆಯೋ ಆ ಒಂದು ಸಮಾರಂಭದಲ್ಲಿ ಇದನ್ನು ಪ್ರದಾನ ಮಾಡಲಾಗಿದೆ, ಜೀವಮಾನ ಸಾಧನ ಪ್ರಶಸ್ತಿ. ಇದು ನಡೆದದ್ದು ಫೆಬ್ರವರಿ 6ನೇ ತಾರೀಕು 2026ರಲ್ಲಿ. ಇದು ಆಯ್ಕೆ ಸಮಿತಿಯು ಅವಿರೋಧವಾಗಿ ಇವರನ್ನು ಶಿಫಾರಸು ಮಾಡಿಗೆಸಿಂದ ಆಯ್ಕೆ ಮಾಡಿಕೊಂಡಿದೆ. ಇವರ ಒಂದು ಸಾಧನೆ ನೋಡೋದಾದರೆ 1980 ಮತ್ತು 90ರ ದಶಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಾಡಿದ ಒಂದು ಕ್ರಾಂತಿಕಾರಿ ಬದಲಾವಣೆಗೆ ಆಗಿದೆ ನೋಡ್ರಿ. ಕ್ರಾಂತಿಕಾರಿ ಬದಲಾವಣೆ ಆಗಿದೆ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ನಾದಬ್ರಹ್ಮ ಎಂದು ಇವರು ಖ್ಯಾತಿಯಾಗಿದ್ದಾರೆ ನೋಡಿ. ನಾದಬ್ರಹ್ಮ ಎಂಬ ಒಂದು ಹೆಸರು ಕೂಡ ಇವರಿಂದ ಕರೆಯಲಾಗುತ್ತದೆ. ರಾಷ್ಟ್ರ ಮತ್ತು ರಾಜ್ಯೋತ್ಸವದ ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ ಹಂಸಲೇಖ ಅವರು. ಈ ಒಂದು ಬ್ರೀಫ್ಸ್ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಂತ ನಾವು ಹೇಳ್ಬೋದು. ಇದು ಆಯೋಜಕ ಮಾಡಿರೋರು ಯಾರಪ್ಪ ಅಂತಂದರೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಇದನ್ನು ಆಯೋಜನೆ ಮಾಡಿದೆ. ಅದೇ ರೀತಿಯಾಗಿ 2024ರ ಈ ಒಂದು ಬ್ರೀಫ್ಸ್ ಏನಿದೆ 17ನೇ ಆವೃತ್ತಿಯಾಗಿತ್ತು ನೋಡಿ. ಇದು ಕರ್ನಾಟಕದ ಚಲನಚಿತ್ರ ಅಕಾಡೆಮಿ ಮತ್ತು ಕರ್ನಾಟಕ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಶ್ರಯದಲ್ಲಿ ನಡೆಯುತ್ತದೆ. 17ನೇ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ. ಅದೇ ರೀತಿಯಾಗಿ ಮುಂದಿನ ಒಂದು ಮಾಹಿತಿ ನೋಡೋದಾದರೆ ರಕ್ಷಣಾ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷಾರ್ಥ ಮಾಡಿದಂಥ ಉಡಾವಣೆ ಮಾಡಲಾದ ಅಗ್ನಿ 3 ಕ್ಷಿಪಣಿಯ ಒಂದು ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ ನೋಡಿ. ಈ ಒಂದು ಅಗ್ನಿ 3 ಇತ್ತೀಚೆಗೆ ಉಡಾವಣೆ ಮಾಡಿದ್ದಾರೆ, ಅದರ ಸಾಮರ್ಥ್ಯ ಎಷ್ಟು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇದೆ ನೋಡಿ. 3000ದಿಂದ 3500 ಕಿಲೋಮೀಟರ್ವರೆಗೂ ಈ ಒಂದು ಅಗ್ನಿ 3 ಒಂದು ಕ್ಷಿಪಣಿಯ ಸಾಮರ್ಥ್ಯ ಇದೆ. ಇದರ ಬಗ್ಗೆ ನೋಡೋದಾದರೆ ಸರಿಯಾದ ಉತ್ತರ ಈ ಒಂದು ಅಗ್ನಿ 3ಯ ಒಂದು ಸಾಮರ್ಥ್ಯ 3000ದಿಂದ 3500 ಕಿಲೋಮೀಟರ್ವರೆಗೂ ಇದೆ. ಘಟನೆ ನೋಡೋದಾದರೆ ಫೆಬ್ರವರಿ 6, 2026ರಂದು ಒಡಿಶಾದ ಚಾಂಡಿಪುರ ನಗರದಲ್ಲಿ ಇದನ್ನಂದರೂ ಉಡಾವಣೆ ಮಾಡಲಾಗಿದೆ. ಇದು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ನೋಡಿ. ಈ ಒಂದು ಅಗ್ನಿ 3 ಎಂಬುದು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು 2 ಹಂತದ ಘನ ಇಂಧನ ಮತ್ತು ಪರಮಾಣು ಸಿಡಿತಲೆ ಒಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಅಗ್ನಿ 3. ಇತಿಹಾಸ ನೋಡೋದಾದರೆ 2011ರ ಒಂದು ಸೇವೆಗೆ ಇದನ್ನು ಸೇರ್ಪಡೆ ಮಾಡಲಾಗಿತ್ತು. ಇದನ್ನು DRDO ಅಭಿವೃದ್ಧಿಪಡಿಸಿದೆ. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಸಾಮಾನ್ಯ GK ಸ್ಟ್ಯಾಟಿಕ್ GKಯಲ್ಲಿ ಅಗ್ನಿ 3 ಎಂಬುದು ಒಂದು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ನೋಡಿ. ಇದು 2 ಹಂತದ ಒಂದು ಘನ ಪ್ರೊಪೆಲೆಂಟ್ ಅನ್ನು ಒಯ್ಯುವಂಥ ಸಾಮರ್ಥ್ಯವನ್ನು ಬಳಸ್ತಾರೆ. ಅದೇ ರೀತಿಯಾಗಿ 1.5 ಟನ್ಗಳಷ್ಟು ಪೇಲೋಡ್ಗಳನ್ನು ಹೊತ್ತೊಯ್ಯಬಲ್ಲ ಒಂದು ಸಾಮರ್ಥ್ಯವನ್ನು ಈ ಒಂದು ಅಗ್ನಿ 3 ಹೊಂದಿದೆ ನೋಡಿ. ಅಗ್ನಿ 3 ಮೇಲೆ ಪ್ರಶ್ನೆ ಬರಬಹುದು. DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರೆಯುತ್ತೇವೆ. ಇದು ಪೃಥ್ವಿ, ಅಗ್ನಿ, ತ್ರಿಶೂಲ್, ನಾಗ ಇನ್ನಿತರ ಒಂದು ಪ್ರಮುಖ ಒಂದು ಕ್ಷಿಪಣಿಗಳಾಗಿದ್ದಾವೆ ನೋಡಿ. ಪೃಥ್ವಿ, ಅಗ್ನಿ, ತ್ರಿಶೂಲ್, ನಾಗ. ಮುಂದಿನ ಒಂದು ಮಾಹಿತಿ ನೋಡೋಣ. ಆರ್ಥಿಕ ಮತ್ತು ಬ್ಯಾಂಕಿಗೆ ಸಂಬಂಧಿಸಿದಂಥ ಒಂದು ನ್ಯೂಸಲ್ಲಿ ಬಂದಿತ್ತು. ಫೆಬ್ರವರಿ 2026ರ ಒಂದು RBI ದ್ವೈಮಾಸಿಕ ನೀತಿಯಲ್ಲಿ ರೆಪೋ ದರವನ್ನು ಎಷ್ಟು ನಿಗದಿಪಡಿಸಲಾಗಿದೆ ಅಂತ ಕೊಡಲಾಗಿದೆ ನೋಡಿ. ಈ ಒಂದು 2026ರಲ್ಲಿ ಒಂದು ಏನು ದ್ವೈಮಾಸಿಕ ನೀತಿಯಲ್ಲಿ ರೆಪೋ ರೇಟನ್ನು ಎಷ್ಟು ನಿಗದಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎಷ್ಟಂದರೆ ಆಪ್ಷನ್ಸ್ ಬಿ 5.25% ಅಷ್ಟು ರೆಪೋ ರೇಟ್ ಇದೆ ನೋಡಿ. ಇದರಲ್ಲಿ ಯಾವುದೇ ಚೇಂಜ್ ಮಾಡಲಾಗಿದೆ. 2026ರಲ್ಲಿ ರೆಪೋ ರೇಟ್ ತಟಸ್ಥವಾಗಿ ಇದೆ ನೋಡಿ.
ಇದರ ಬಗ್ಗೆ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇತ್ತು ನೋಡಿ. RBI ಗವರ್ನರ್ ನೇತೃತ್ವದ MPC ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳ್ಬೋದು. ಆ ಒಂದು ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ನೋಡಿ. ಇದನ್ನು ತಟಸ್ಥ ನಿಲುವು ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಬದಲಾವಣೆಯನ್ನು ಹೊಂದಿಲ್ಲ. GDP ಅಂದಾಜು 2026-27 ಸಾಲಿಗೆ GDP ಬೆಳವಣಿಗೆ ಅಂದಾಜು ಎಷ್ಟಾಗಿದೆ ಅಂದರೆ 7.4% ಅಷ್ಟು GDP ಬೆಳವಣಿಗೆ ಇದೆ. ಇದರ ಹಿನ್ನೆಲೆ ಡಿಸೆಂಬರ್ 2025ರಲ್ಲಿ 25 BPS ಕಡಿತಗೊಳಿಸಲಾಗಿತ್ತು ನೋಡಿ. 25% ಅಷ್ಟು ಏನಪ್ಪ ಅಂತಂದ್ರೆ ಕಡಿತಗೊಳಿಸಲಾಗಿತ್ತು 2025ರಲ್ಲಿ. 2026ರಲ್ಲಿ ರೆಪೋ ರೇಟ್ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡಲಾಗಿಲ್ಲ ನೋಡಿ. ರೆಪೋ ರೇಟ್ ಏನೇನಪ್ಪ ಅಂತಂದರೆ ವಾಣಿಜ್ಯ ಬ್ಯಾಂಕುಗಳು RBIನಿಂದ ಒಂದು ಪಡೆಯುವ ಸಾಲದ ಮೇಲಿನ ಬಡ್ಡಿ ದರವನ್ನು ನಾವು ಏನಂತೀವಿ, ರೆಪೋ ದರ ಅಂತ ಕರೆಯುತ್ತೇವೆ. ರೆಪೋ ರೇಟ್ ಏನಪ್ಪ ಅಂತಂದರೆ ಈ ವಾಣಿಜ್ಯ ಬ್ಯಾಂಕುಗಳು ಇರ್ತಾವಲ್ಲ, ಆ ಒಂದು ವಾಣಿಜ್ಯ ಬ್ಯಾಂಕುಗಳಿಂದ ಏನಪ್ಪ ಅಂತಂದರೆ RBIನಿಂದ ಪಡೆಯುವ ಸಾಲದ ಮೇಲಿನ ಬಡ್ಡಿ ದರ ಆಗಿದೆ ನೋಡಿ. ವಾಣಿಜ್ಯ ಬ್ಯಾಂಕ್ಗಳು ಪಡಿತಾವೆ. ಈಗ ಎಷ್ಟಿದೆ ಅಂದರೆ ಪ್ರಸ್ತುತ 5.25% ರೆಪೋ ರೇಟ್ ಇದೆ ನೋಡಿ. ಈ ಒಂದು MPC ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಒಟ್ಟು 6 ಸದಸ್ಯರು ಕಂಡು ಬರ್ತಾರೆ. 3 RBIದವರು ಇರ್ತಾರೆ, ಇನ್ನು 3 ಸರ್ಕಾರದಿಂದ ನೇಮಕವಾದಂಥ ವ್ಯಕ್ತಿಗಳಾಗಿರ್ತಾರೆ ನೋಡ್ರಿ. ಇದು RBIಗೆ ಸಂಬಂಧಿಸಿದಂಥ ಒಂದು ನ್ಯೂಸಲ್ಲಿ ಬಂದಿತ್ತು, ಅದಕ್ಕೆ ಮಾಹಿತಿ ಆಗಿದೆ ನೋಡಿ. ಆರ್ಥಿಕತೆ ಮತ್ತು ಬ್ಯಾಂಕಿಗೆ ಸಂಬಂಧಿಸಿದಂಥ ಮಾಹಿತಿ ಆಗಿತ್ತು ನೋಡಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಯಾವ ರೀತಿಯಾಗಿ ಇದೆ ಅಂತ ನೀವು ನೋಡ್ಬೋದು. ನಾವು ಈ ಒಂದು RBI ರೆಪೋ ರೇಟ್ ಅಂತ ನ್ಯೂಸಲ್ಲಿ ಕೊಟ್ಟಿತ್ತು, ಅದರ ಬಗ್ಗೆ ಹೇಳೀನಿ. ಜೊತೆಗೆ ಸ್ಟ್ಯಾಟಿಕ್ GKಯನ್ನು ಕೂಡ ಆ್ಯಡ್ ಮಾಡಲಾಗಿದೆ ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಹೋಗೋಣ. ಮುಂದೆ ಪರಿಸರ ಮತ್ತು ಆರೋಗ್ಯದ ಒಂದು ನ್ಯೂಸ್ ಬಂದಿತ್ತು. ಇತ್ತೀಚೆಗೆ ತಮಿಳುನಾಡಿನಲ್ಲಿ ಕಾಗೆಗಳ ಸಾವಿಗೆ ಕಾರಣವಾದ ವೈರಸ್ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ವೈರಸ್ ತಮಿಳುನಾಡಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಕಾಗೆಗಳು ವೈರಸ್ನಿಂದ ಸತ್ತಿದ್ದಾವೆ. ಅದಕ್ಕೆ ಯಾವ ವೈರಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, H5N1. H5N1 ಇದು ಏನಪ್ಪ ಅಂತಂದರೆ ಅಕ್ಕಿ ಜ್ವರ ಅಂತೆ. ಅಕ್ಕಿ ಜ್ವರ ವೈರಸ್ ಆಗಿದೆ ನೋಡಿ. ಇದ್ರ ಬಗ್ಗೆ ನೋಡೋದಾದರೆ ಸರಿಯಾದ ಉತ್ತರ H5N1 ಆಗಿದೆ ನೋಡಿ. ಯಾವುದಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ H5N1. ಅವೈನ್ ಇನ್ಫ್ಲೂಯೆಂಜಾ ಅಂತಲೇ ಕರೆಯುತ್ತೆ ನೋಡಿ ಅದರ ಹೆಸರು. ಘಟನೆ ಏನಾಗಿದೆ ಅಂದರೆ ಚೆನ್ನೈನಲ್ಲಿ 1000ಕ್ಕೂ ಹೆಚ್ಚು ಕಾಗೆಗಳ ಸಾವನ್ನು ಸಂಭವಿಸಿದೆ ಇತ್ತೀಚೆಗೆ. ಇದರ ತಮಿಳುನಾಡು ರಾಜ್ಯವ್ಯಾಪ್ತಿ ಕಣ್ಗಾವಲು ಕೇರಳ ಗಡಿಯಲ್ಲೂ ಕೂಡ ಕಟ್ಟೆಚ್ಚರವನ್ನು ನೀಡಲಾಗಿದೆ. ಇದರ ವಿಧಾನ ಯಾವ ರೀತಿಯಾಗಿದೆ ಅಂದರೆ ಒನ್ ಹೆಲ್ತ್ ವಿಧಾನದಡಿ ಇಲಾಖೆಗಳ ಸಮನ್ವಯವನ್ನು ಕಾಯ್ದುಕೊಂಡಿದೆ. ಇತ್ತೀಚೆಗೆ ಎಲ್ಲಪ್ಪ ಅಂತ ಅತಿ ಹೆಚ್ಚು ಕಾಗೆಗಳು ಸತ್ತಿದವಂದ್ರೆ ಅದು ತಮಿಳುನಾಡು ರಾಜ್ಯದಲ್ಲಿ. ನೋಡ್ಬೋದು ಜೊನೆಟಿಕ್ ಡಿಸೀಸ್ ಅಂತಲೇ ಹೇಳ್ಬೋದು. ಇದು ಸ್ಟ್ಯಾಟಿಕ್ GKಯಲ್ಲಿ ಜೊನೆಟಿಕ್ ಡಿಸೀಸ್ ಇದೇನಪ್ಪ ಅಂತಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳನ್ನು ಕರೆಯುತ್ತಾರೆ ಜೊನೆಟಿಕ್ ಡಿಸೀಸ್ ಮೂಲಕ. ವ್ಯತ್ಯಾಸ ಏನಪ್ಪ ಅಂತಂದರೆ H5N1 ಇದು ಅಕ್ಕಿ ಜ್ವರ ಆಗಿದೆ, ಬರ್ಡ್ ಫ್ಲೂ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ H1N1 ಇದು ಹಂದಿ ಜ್ವರ ಅಂತ ಹೇಳ್ತು ನೋಡ್ರಿ. H5N1 ಏನಪ್ಪ ಅಂತಂದರೆ ಅಕ್ಕಿ ಜ್ವರ, H1N1 ಏನಪ್ಪ ಅಂತಂದರೆ ಹಂದಿ ಜ್ವರ ಆಗಿದೆ ನೋಡಿ. ಹಂದಿ ಜ್ವರ ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. H1N1 ಅದೇ ರೀತಿಗೆ H5N1 ಇದ್ರ ಬಗ್ಗೆ ಕೂಡ ಕ್ವೆಶನ್ ಆಗಿದ್ದಾವೆ. ಅದಕ್ಕಾಗಿ ಈ ಒಂದು ನ್ಯೂಸಲ್ಲಿ ಬಂದಿತ್ತಲ್ಲ, ಅದಕ್ಕೆ ಈ ಮಾಹಿತಿಯನ್ನು ನಿಮಗೆ ಹೇಳಲಾಗುತ್ತಿದೆ. ಮುಂದಿನ ಒಂದು ಮಾಹಿತಿ ನೋಡೋಣ. ಹದಿನೇಳನೇ ಒಂದು ಬ್ರೀಫ್ಸ್ನಲ್ಲಿ ಅತ್ಯುತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿ ಪಡೆದ ಸಿನಿಮಾ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಜೀವಮಾನ ಸಾಧನೆ ಮಾಡಿದಂಥ ವ್ಯಕ್ತಿ ಯಾರಂತ ನಾವು ತಿಳಿದುಕೊಂಡಿವಿ, ಅವರು ಹಂಸಲೇಖ ಅವರು. ಇಲ್ಲಿ ಕನ್ನಡ ಚಲನಚಿತ್ರ ಪ್ರಶಸ್ತಿ ಪಡೆದಂಥ ಸಿನಿಮಾ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವನ್ಯ ನೋಡ್ರಿ. ವನ್ಯ ಒಂದು ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ 17ನೇ ಒಂದು ಚಲನಚಿತ್ರೋತ್ಸವದಲ್ಲಿ. ಈ ವನ್ಯ ಒಂದು ಚಲನಚಿತ್ರದ ನಿರ್ದೇಶಕ ಯಾರಪ್ಪ ಅಂತಂದರೆ ಬಡಿಗೇರ್ ದೇವೇಂದ್ರ ಅವರು ಈ ಒಂದು ವನ್ಯ ಚಲನಚಿತ್ರದ ನಿರ್ದೇಶಕರಾಗಿದ್ದಾರೆ. ಕಥಾ ಅಂದರೆ ಅರಣ್ಯ ಮತ್ತು ಮನುಷ್ಯನ ನಡುವಿನ ಒಂದು ಸಂಘರ್ಷವನ್ನು ಹೇಳುತ್ತದೆ. ಈ ಒಂದು ಏನಪ್ಪ ಅಂತಂದ್ರೆ ಇದು ಯಾವ ಕಥೆ ಹೇಳುತ್ತಂದ್ರೆ ಅರಣ್ಯ ಮತ್ತು ಮನುಷ್ಯನ ಒಂದು ಸಂಘರ್ಷದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಇತರ ಪ್ರಶಸ್ತಿಗಳು ಕೂಡ ನೀಡಲಾಗಿದೆ.
ಲಾಸ್ಟ್ ಲ್ಯಾಂಡ್ ಇದು ಏಷ್ಯನ್ ವಿಭಾಗದಲ್ಲಿ ಅತ್ಯುತ್ತಮ ಚಿತ್ರ ಆಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಲ್ಯಾಂಡ್. ಇಂಡಿಯನ್ ಪೋರ್ನಾಮ ಇದು ಗೋವಾದಲ್ಲಿ ಪ್ರದರ್ಶನಗೊಳ್ಳುವ ಪ್ರತಿಷ್ಠಿತ ವಿಭಾಗ ಅಂತ ಹೇಳ್ಬೋದು ನೋಡಿ. IFFI. ಕೊನೆಯದಾಗಿ ಪ್ರಮುಖ ಒನ್ಲೈನರ್ಸ್ ಇದಾವೆ ನೋಡಿ, ಇಂಪಾರ್ಟೆಂಟ್ ಒನ್ಲೈನರ್ಸ್. ಪತ್ರಕರ್ತ KV ಶ್ರೀನಿವಾಸ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರು ಮೈಸೂರಿನ ಹಿರಿಯ ಪತ್ರಕರ್ತ ಆಗಿದ್ದಾರೆ ನೋಡ್ರಿ. KV ಶ್ರೀನಿವಾಸ್ ಅವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಪತ್ರಕರ್ತ ಆಗಿದ್ದಾರೆ. ಮೆಟ್ರೋ ದರ, ಈ ಒಂದು ಮೆಟ್ರೋ ದರದಲ್ಲಿ ಯಾವುದೇ ಏರಿಕೆ ಇಲ್ಲ ಎಂದು ಸಂಸದ ತೇಜಸ್ವಿ ಸೂರ್ಯ ಅವರು ಸ್ಪಷ್ಟನೆ ನೀಡಿದ್ದಾರೆ ನೋಡಿ. ಇತ್ತೀಚೆಗೆ ಏನಂದರೆ ಈ ಒಂದು ಮೆಟ್ರೋ ಈ ಒಂದು ದರ ಏನಿದೆ ಅದನ್ನು ಹೆಚ್ಚು ಮಾಡಲಾಗಿತ್ತು, ಅದರಲ್ಲಿ ಯಾವುದೇ ಒಂದು ಹೆಚ್ಚಿಗೆ ಮಾಡಲಾಗಿಲ್ಲ ಅಂತ ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ. ರೋಹಿಂಗ್ಯಾ ಸಿನಿಮಾ ಲಾಸ್ಟ್ ಲ್ಯಾಂಡ್ ಚಿತ್ರಕ್ಕೆ ವೆನ್ನಿಸ್ ಚಿತ್ರೋತ್ಸವದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ರೋಹಿಂಗ್ಯಾ ಸಿನಿಮಾಕ್ಕೆ. ಅಗ್ನಿ 3 ಉಡಾವಣೆ ಇದು ಹಗಲು ವೇಳೆ ಮತ್ತು ನಡೆದ ಯಶಸ್ವಿ ಪರೀಕ್ಷೆಯಾಗಿದೆ ಅಂತ ಹೇಳ್ಬೋದು ನೋಡಿ. ಅಗ್ನಿ 3 ಉಡಾವಣೆ ಏನಪ್ಪ ಅಂತಂದರೆ ಹಗಲು ವೇಳೆಯಲ್ಲಿ ನಡೆದಂಥ ಒಂದು ಯಶಸ್ವಿ ಪರೀಕ್ಷೆ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಬೇಗನೆ ಈ ಒಂದು ವಿಡಿಯೋಕ್ಕೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಯಾರು ಹೊಸಬರಾಗಿದ್ರೋ ಅವರು ಸಬ್ಸ್ಕ್ರೈಬ್ ಕೂಡ ಆಗಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾಗಿ ವಿಡಿಯೋ ಬೇಕಾದರೆ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಮುಂದಿನ ಒಂದು ವಿಷಯವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡೋಣ.